ಗುರು ರಾಘವೇಂದ್ರ ಸ್ವಾಮಿಗೆ ಈ ಥರ ಸಂಕಲ್ಪವನ್ನು ಮಾಡಿಕೊಂಡರೆ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಪರಿಹಾರ ಮಾಡುತ್ತಾರೆ. ರಾಘವೇಂದ್ರ ಸ್ವಾಮಿ ಕಲಿಯುಗದ ಕಾಮಧೇನು. ನಿಮ್ಮ ಕಷ್ಟ ಏನೇ ಇದ್ದರೂ ಶಾಶ್ವತವಾಗಿ ಪರಿಹಾರ ಮಾಡುತ್ತಾರೆ. ಭಕ್ತಿ ಸಂಕಲ್ಪ ಅನ್ನುವ ಒಂದು ಮನಸ್ಸಿನ ಮಾರ್ಗದಿಂದ ನೀವು ಮಾಡಿಕೊಳ್ಬೇಕು. ಅದನ್ನು ಹೇಗೆ ಮಾಡಿಕೊಳ್ಳುವುದರಿಂದ, ಯಾವ ರೀತಿ ಸಂಕಲ್ಪವನ್ನು ರಾಘವೇಂದ್ರ ಸ್ವಾಮಿಗೆ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ತಿಳಿಸ್ಕೊಡ್ತೀವಿ. ನೀವಿನ್ನೂ ನಮ್ಮ ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಮೊದಲು ಈ ಕೂಡಲೇ ಒಂದು ಲೈಕ್ ಕೊಟ್ಟು ಫಾಲೋ ಮಾಡಿ. ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ಕಷ್ಟಗಳೆಲ್ಲವೂ ನಿವಾರಣೆ ಆಗುತ್ತೆ. ಈ ವಿಡಿಯೋನ ಶೇರ್ ಮಾಡಿ. ರಾಘವೇಂದ್ರ ಸ್ವಾಮಿಗೆ ಸಂಕಲ್ಪವನ್ನು ಹೇಗೆ ಮಾಡಿಕೊಳ್ಳಬೇಕು ಅನ್ನುವುದನ್ನು ತಿಳಿಸುವುದಕ್ಕೂ ಮೊದಲು, ಕಷ್ಟದ ಸಮಯಗಳು, ಸಂದರ್ಭಗಳು ಚಿಕ್ಕದು ದೊಡ್ಡದು ಅಂತೇನಿಲ್ಲ, ಸಮಸ್ಯೆಗಳು ಇದ್ದೇ ಇರುತ್ತೆ. ಎಲ್ಲ ಸಮಸ್ಯೆಗೂ ಪರಿಹಾರ ಆಗಬೇಕು ಅಂದರೆ GN ರಾವ್ ಗುರುಗಳಿಗೆ ಇವತ್ತೇ ಒಂದು ಫೋನ್ ಮಾಡಿ, ಪರಿಹಾರವನ್ನು ಖಂಡಿತ ಬೇಗ ಹೇಳ್ತಾರೆ. ಇನ್ನು ಗುರುವಾರದ ದಿನ ರಾಘವೇಂದ್ರ ಸ್ವಾಮಿಯನ್ನು ಒಲಿಸಿಕೊಳ್ಳಲು ಒಂದು ಸಂಕಲ್ಪವನ್ನು ಹೇಗೆ ಮಾಡಿಕೊಳ್ಬೇಕು. ಬೆಳಿಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡಿದ ನಂತರ ರಾಯರ ಮಠಕ್ಕೆ ಹೋಗಬೇಕು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಭಕ್ತಿಯಿಂದ ರಾಘವೇಂದ್ರ ಸ್ವಾಮಿಯನ್ನು ಕಣ್ಮುಚ್ಚಿಕೊಂಡು ಧ್ಯಾನ ಮಾಡುತ್ತಾ ಕಷ್ಟಗಳು ನಿವಾರಣೆ ಆಗಬೇಕು ಅಂತ ಬೇಡಿಕೊಂಡು ತುಪ್ಪದ ದೀಪವನ್ನು ತುಳಸಿಯ ಮಾಲೆಯನ್ನು ಅರ್ಪಿಸಿದ ಮೇಲೆ ಹಚ್ಚಬೇಕು. ರಾಘವೇಂದ್ರ ಸ್ವಾಮಿಗೆ ತುಳಸಿ ಮಾಲೆ ಅಂದರೆ ತುಂಬ ಪ್ರಿಯವಾದಂತಹ ಮಾಲೆ ಆಗಿರುತ್ತೆ. ಆದ್ದರಿಂದ ತುಳಸಿ ಮಾಲೆಯನ್ನು ರಾಯರ ಪಾದಕ್ಕೆ ಅರ್ಪಿಸಿದ ಬಳಿಕ ನೀವು ತುಪ್ಪದ ದೀಪವನ್ನು ಅಲ್ಲಿ ಹಚ್ಚಬೇಕು. ಒಂದು ಪ್ರದಕ್ಷಿಣೆ ಹಾಕುತ್ತಾ ಸಂಕಲ್ಪ ಮಾಡಿ. ಏನಂತ? ಕಷ್ಟಗಳು ನಿವಾರಣೆ ಆಗಬೇಕು, ದುಡ್ಡು ಕಾಸಿನ ಸಮಸ್ಯೆಗಳು ಬೇಗ ಪರಿಹಾರ ಆಗಬೇಕು, ಸಂತಾನ ಭಾಗ್ಯದಲ್ಲಿ ಅಡೆತಡೆಗಳು ತುಂಬ ಆಗ್ತಾ ಇದೆ, ಮದುವೆ ವಿಚಾರದಲ್ಲಿ ಸಾಕಷ್ಟು ಅಡೆತಡೆಗಳು ಆಗ್ತಾ ಇದೆ, ಎಲ್ಲವೂ ನಿವಾರಣೆ ಆಗಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಸ್ಥಿರವಾಗಿ ಶಾಶ್ವತವಾಗಿ ನೆಲೆಸುವಂತೆ ಆಗಲಿ ಅಂತ ರಾಯರಲ್ಲಿ ಬೇಡಿಕೊಂಡು ಸಂಕಲ್ಪ ಮಾಡಿ. ರಾಯರ ಮಠದಿಂದ ಹೊರಗಡೆ ಬಂದ ಮೇಲೆ ಅಲ್ಲಿರುವಂತಹ ಯಾರೇ ಒಬ್ಬ ಬಡವರಿಗೆ 2 ಪಚ್ಚ ಬಾಳೆಹಣ್ಣು ನೀವು ಕೊಡಬೇಕು. ಅವರಿಗೆ ಒಳ್ಳೆಯದಾಗಲಿ ಅಂತ ಬಯಸಿ. ರಾಯರ ಅನುಗ್ರಹ ನಿಮ್ಮ ಮೇಲೆ ಖಂಡಿತ ಆಗುತ್ತೆ. ಪ್ರತಿಯೊಂದು ಸಮಸ್ಯೆಗೂ ಶಾಶ್ವತವಾಗಿ ಪರಿಹಾರ ಇದ್ದೇ ಇರುತ್ತೆ. ಯಾವುದೇ ಒಂದು ಸಮಸ್ಯೆಗಳ ಶೀಘ್ರ ಪರಿಹಾರಕ್ಕಾಗಿ GN ರಾವ್ ಗುರುಗಳಿಗೆ ಇವತ್ತೇ ಒಂದು ಕರೆ ಮಾಡಿ ಸಂಪರ್ಕಿಸಿ. ಅವರಿಂದ ಪರಿಹಾರವನ್ನು ಪಡೆದುಕೊಳ್ಳಿ.